ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಗ್ಯಾಲಕ್ಸಿ ಆ್ಯಂಡ್ ಸೈನ್ಸ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೈನ್ಸಲ್ಲಿ ಇಂಟ್ರೊಡಕ್ಷನ್ನು, ಅದರಲ್ಲಿ ಫಸ್ಟ್ ಲೆಸನ್ನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಇಂದ ಕಂಟಿನ್ಯೂ ಮಾಡೋಣ. ಆದಷ್ಟು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಈ ಸಲ ಸಿಲೆಬಸ್ ಚೇಂಜ್ ಆಗಿದೆ, ಹಳೆ ಸಿಲೆಬಸ್ ಇಲ್ಲ. ಈ ಹೊಸ ಸಿಲೆಬಸ್ದು ಕ್ಯೂರಿಯಾಸಿಟಿ ಅಂತ ಏನು ಬುಕ್ ಬಂದಿದೆ ಸೈನ್ಸ್, ಆ ಒಂದು ಲೆಸನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ಹೊಸ ಸಿಲೆಬಸ್ಗೆ ನೀವು ಎಲ್ಲರೂ ಈ ಹೊಸ ವೀಡಿಯೋಸ್ಗಳನ್ನ, ಅಂದರೆ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಹಳೆ ಸಿಕ್ಸ್ತ್ ವೀಡಿಯೋಸನ್ನ ಬಿಟ್ಟು ಇದನ್ನು ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಯಾರೇ ಇದ್ರೂ ಅವ್ರಿಗೆ ಶೇರ್ ಮಾಡಿ, ಅವರು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೈನ್ಸ್ನ. ಅಂದರೆ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮಿಗೆ ಬಂದಿರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ. ಸೈನ್ಸ್ನ ನಮ್ಮ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲೇ ಕಲಿತ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಸೊ ಲೆಟ್ ವಿ ಸ್ಟಾರ್ಟ್ ನೌ. Science is like a gained and unending jigsaw puzzle. ಅಂದರೆ ಈ ವಿಜ್ಞಾನ ಅನ್ನೋದು, ಈ ಒಂದು ವಿಜ್ಞಾನ ಅನ್ನೋದೇನು, ಒಂದು ನಾವು ಬೃಹದಾಕಾರದ ಒಂದು ಅದ್ಭುತವಾದ ಮತ್ತು ಬಿಡಿಸಲಾಗದ ಒಗಟಿನಂತೆ. ಪಜಲ್ ಅಂದರೆ ಒಗಟು ಅಂತ ಕೇಳಿದ್ದೀರಾ ಅಲ್ವಾ? ಈಗ ಎಷ್ಟೊಂದು ಒಗಟುಗಳಿರುತ್ತೆ, ಅದನ್ನು ಬಿಡ್ಸೋಕ್ಕೆ ಆಗಲ್ಲ ನಮಗೆ. ಯಾವುದ್ಯಾವುದೋ ರೂಪದಲ್ಲಿ ಹೇಳ್ತಾರೆ, ಅದಕ್ಕೇನೋ ಒಂದು ಅರ್ಥ ಇರುತ್ತೆ. ಆ ಒಗಟನ್ನು ಬಿಡಿಸೋದೇ ತುಂಬ ಕಷ್ಟ, ಆ ಒಗಟನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಈ ವಿಜ್ಞಾನ ಅನ್ನೋದು ಹಾಗೆ ಅನ್ಹೆಂಡಿಂಗ್, ಆದರೆ ಕೊನೆಯಾಗದ ಅದ್ಭುತವಾದಂತಹ ಒಂದು ಕೊನೆಯೇ ಇಲ್ಲದ ಒಂದು ಒಗಟಿನಂತಹ ಒಂದು ಒಗಟು ಇದು ವಿಜ್ಞಾನ ಅನ್ನೋದು. ಎವ್ರಿ ನ್ಯೂ ಡಿಸ್ಕವರಿ ವಿ ಮೇಕ್ ಆಡ್ಸ್ ಅನದರ್ ಪೀಸ್ ಟು ದಟ್ ಪಜಲ್. ನಮ್ಮ ಪ್ರತಿಯೊಂದು ಹೊಸ ಆವಿಷ್ಕಾರಗಳು, ನಾವು ವಿಜ್ಞಾನದಲ್ಲಿ ಏನೇ ಒಂದು ಹೊಸ ಆವಿಷ್ಕಾರಗಳನ್ನ, ಹೊಸದೊಂದು ಏನೇ ನಾವು ಕಂಡುಹಿಡಿದ್ರೂ ಸಹ ಅದು ಒಂದು ಒಗಟಿನಂತೆಯೇ, ಒಗಟಿನ ಒಂದು ತುಣುಕಿನಂತೆ ಉಳಿದು ಬಿಡುತ್ತದೆ. ಆಡ್ಸ್ ಅನದರ್ ಪೀಸ್ ಟು ದ ಪಜಲ್, ಪೀಸ್ ಟು ದಟ್ ಪಜಲ್. ಅಂದರೆ ಒಗಟಿನ ಇದು ಒಂದು ಭಾಗವೇನೋ, ಒಗಟಿನ ಒಂದು ತುಣುಕಿರ್ಬೋದು ಇದು ಎಂಬಂತೆ ಇರುತ್ತದೆ ಈ ವಿಜ್ಞಾನದ ಪ್ರತಿ ಹೊಸ ಆವಿಷ್ಕಾರಗಳು. ಆ್ಯಂಡ್ ಯು ನೋ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಪಜಲ್. ಹಾಗಾದರೆ ಈ ಒಗಟಿನ ಉತ್ತಮವಾದ ಒಂದು ಯಾವುದು, ಇದರಲ್ಲಿ ಒಗಟಿನಲ್ಲಿ ಯಾವುದು ಇದರಲ್ಲಿ ಒಂದು ಉತ್ತಮವಾದದ್ದು ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಬೆಸ್ಟ್ ಥಿಂಗ್ ಯಾವುದು ಇದರಲ್ಲಿ, ಪಜಲ್ನ ಈ ಒಗಟಿನ ಒಂದು ಉತ್ತಮವಾದ ಭಾಗ ಯಾವುದು ಅಂತ ಹೇಳಿ ತಿಳಿದಿದೆಯಾ? ದೇರ್ ಈಸ್ ನೋ ಲಿಮಿಟ್ ಟು ವಾಟ್ ವಿ ಕ್ಯಾನ್ ಡಿಸ್ಕವರ್. ಈ ವಿಜ್ಞಾನ ಹೇಗೆ ಅಂದರೆ, ನಾವು ಎಷ್ಟು ಹೊಸದನ್ನು ಕಂಡುಹಿಡಿತಾ ಹೋದಷ್ಟು ಅದಕ್ಕೆ ಕೊನೆಯೇ ಇಲ್ಲ. ಹೊಸದು ಪ್ರತಿದಿನ ಹೊಸ ಆವಿಷ್ಕಾರಗಳು, ಹೊಸತನದು, ಹೊಸ ಪ್ರಯೋಗಗಳು ನಡೀತಾನೆ ಇರುತ್ತೆ. ಅದಕ್ಕೆ ಎಂಡಿಂಗೇ ಇಲ್ಲ, ನೋ ಲಿಮಿಟ್ಸ್. ಮತ್ತು ಅದಕ್ಕೆ ಒಂದು ನಿರ್ದಿಷ್ಟ ಚೌಕಟ್ಟು ಅನ್ನೋದಿಲ್ಲ. ನೋ ಲಿಮಿಟ್ಸ್ ವಾಟ್ ವಿ ಕ್ಯಾನ್ ಡಿಸ್ಕವರ್, ಸಿನ್ಸ್ ಎವ್ರಿ ನ್ಯೂ ಪೀಸ್ ಆಫ್ ನಾಲೆಡ್ಜ್ ಲೀಡ್ಸ್ ಟು ಮೋರ್ ಕ್ವೆಶನ್ಸ್ ಆ್ಯಂಡ್ ಮೋರ್ ಥಿಂಗ್ಸ್ ಟು ಫೈಂಡ್ ಔಟ್. ನೀವು ಪ್ರತಿದಿನ ವಿಜ್ಞಾನದಲ್ಲಿ ಹೊಸತನ್ನ ಕಂಡುಹಿಡೀರಿ, ಹೊಸ ಪ್ರಶ್ನೆಗಳು ಉಟ್ಕೊಳ್ತಿರುತ್ತೆ, ಹೊಸ ಆಲೋಚನೆಗಳು ನಮ್ಮ ತಲೆಗೆ ಬರ್ತಿರುತ್ತೆ ಹೊರತು ಅದಕ್ಕೆ ಪ್ರತಿಯೊಂದು ಇಂಥದ್ದೇ ಅನ್ನೋ ನಿರ್ದಿಷ್ಟ ಅದಕ್ಕೆ ಚೌಕಟ್ಟು ಅನ್ನೋದಿಲ್ಲ. ವಿಜ್ಞಾನದಲ್ಲಿ ನಾವು ಕಂಡುಹಿಡಿತಕ್ಕಂಥ ಪ್ರತಿಯೊಂದು ಹೊಸ ಆವಿಷ್ಕಾರಗಳಾಗೆ, ಹೊಸ ಒಂದು ಪ್ರಯೋಗಗಳಾಗೆ ಹುಟ್ಟುತ್ತಿರುತ್ತೆ ಹೊರತು ವಿಜ್ಞಾನದಲ್ಲಿ ಯಾವುದೇ ರೀತಿಯ ಲಿಮಿಟ್ಸ್ ಇರಲ್ಲ. ಅದರಲ್ಲಿ ಏನು, ನಾವು ಏನೇ ಕಂಡುಹಿಡಿದ್ರು ಅದ್ರ ಮತ್ತೊಂದು ಮೋರ್ ಕ್ವಶನ್ಸ್ ಉದ್ಭವ ಆಗುತ್ತೆ. ಈಗ ಏನೋ ಒಂದು ಕಲರ್ ಬಂತು, ನಾವೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ, ನಾವೇನೋ ಅದಕ್ಕೆ ಯೆಲ್ಲೋ ಕಲರ್ ಬರಬೇಕಿತ್ತು, ಬ್ಲೂ ಕಲರ್ ಬಂತು ಅನ್ಕೊಳ್ಳಿ, ಅಲ್ಲಿ ಮೋರ್ ಕ್ವಶನ್ ರೈಸ್ ಆಗುತ್ತೆ. ನಮಗೆ ಇನ್ನೊಂದು ಹೊಸ ಥಿಂಕಿಂಗ್, ಹೊಸ ಆಲೋಚನೆ ಶುರುವಾಗುತ್ತೆ. ಇದು ಎಲ್ಲೋ ಆಗಬೇಕಿತ್ತಲ್ಲ, ಬ್ಲೂ ಯಾಕಾಯಿತು ಅಂತ ಕ್ವಶನ್ ಬರುತ್ತೆ, ಮತ್ತು ಇನ್ನೊಂದು ಹೊಸ ಆಲೋಚನೆ ಬರುತ್ತೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತೇಳಿ. ಹೊರತು ವಿಜ್ಞಾನಕ್ಕೆ ಕೊನೆ ಎಂಬುದು ಇಲ್ಲ. We find that a piece of this puzzle has been put in the wrong place and needs to be moved. ಕೆಲವೊಂದ್ಸಲ ಅನ್ಸುತ್ತೆ, ನಾವು ಈ ವಿಜ್ಞಾನ ಒಂದು ಒಗಟಿನಂತೆ ಅಂತ ಹೇಳ್ತೀವಲ್ವಾ, ಈ ಒಗಟಿನ ಯಾವುದಾದ್ರೂ ಒಂದು ಭಾಗವನ್ನು ತೆಗೆದು ನಾವು ಸರಿಯಾದ ಪ್ಲೇಸಲ್ಲಿ ಇಟ್ಟಿಲ್ವೇನೋ, ಅದನ್ನು ಮುಂದುವರಿಸಬೇಕಿತ್ತೇನೋ ಅಂತ ಕೆಲವೊಂದ್ಸಲಿ ಅನಿಸುತ್ತೆ. ನ್ಯೂ ಡಿಸ್ಕವರೀಸ್ ಆಫ್ಟನ್ ಚೇಂಜ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ವರ್ಲ್ಡ್. ಆದರೆ ಹೊಸ ಡಿಸ್ಕವರೀಸ್ಗಳು, ಹೊಸ ಆವಿಷ್ಕಾರಗಳು, ಹೊಸ ಪ್ರಯೋಗಗಳು ಏನಾಗುತ್ತೆ, ನಮಗೆ ಇನ್ನಷ್ಟು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು, ನಮ್ಮ ಆಲೋಚನೆಗಳಲ್ಲಿ ನಮ್ಮ ಅರ್ಥ ಮಾಡಿಕೊಳ್ಳುವ ಈ ಪ್ರಪಂಚವನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆಗಳನ್ನು ತರುತ್ತೆ ಈ ಪ್ರಯೋಗಗಳು ಮತ್ತು ಆವಿಷ್ಕಾರಗಳು. ಅಂದರೆ ನಾವೇನು ಅಂದ್ಕೊಂಡಿರ್ತೀವೋ ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಎಂಬ ನಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತೆ. ಈಗ ಕೆಲವೊಂದು ಮೂಢನಂಬಿಕೆಗಳಿದೆ,
ಅವುಗಳನ್ನೆಲ್ಲವನ್ನು ನಾವು ಏನು ಈ ವಿಜ್ಞಾನದ ಮೂಲಕ ಅವುಗಳನ್ನ ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂಡಿದ್ವಿ. ಆದ್ರೆ ಅದನ್ನ ಮೂಢನಂಬಿಕೆಗಳು ಅಂತ ಕರೆಯೋದಕ್ಕಿಂತ ಆ ಕೆಲವೊಂದು ಆಚಾರ ವಿಚಾರಗಳಲ್ಲಿ ಮೂಢನಂಬಿಕೆಗಳಿದ್ರು ಅವುಗಳ ಹಿಂದೆ ವೈಜ್ಞಾನಿಕ ಕಾರಣಗಳು ಇರುತ್ತೆ. ಕೆಲವೊಂದರಲ್ಲಿ ಕೆಲವೊಂದು ಮೂಢನಂಬಿಕೆಗಳೇ ಆಗಿರುತ್ತೆ. ಹಾಗಾಗಿ ವಿಜ್ಞಾನದಲ್ಲಿ ಹೆಚ್ಚೆಚ್ಚು ನಾವು ಹೊಸ ಹೊಸ ಆವಿಷ್ಕಾರಗಳಿಂದ ಹೆಚ್ಚೆಚ್ಚು ನಾವು ಅವುಗಳ ಬದಲಾವಣೆಗಳಿಂದ ಏನು ಅರ್ಥ ಮಾಡಿಕೊಳ್ತೇವೆ ಈ ಪ್ರಪಂಚದ ಕೆಲವೊಂದು ವಿಷಯಗಳನ್ನ. ಆಸ್ ಯು ಗೋ ಥ್ರೂ ದಿಸ್ ಬುಕ್ ಯು ವಿಲ್ ಎನ್ಕೌಂಟರ್ ಇಂಟ್ರೆಸ್ಟಿಂಗ್ ಐಡಿಯಾಸ್. ಈ ಪುಸ್ತಕವನ್ನ ನೀವು ಓದ್ತಾ ಹೋಗ್ತಿದ್ದಾಗೆ ಏನಾಗುತ್ತೆ, ನೀವು ಈ ಬುಕ್ಸ್ನ ಓದ್ತಿದ್ದಾಗ ಏನಾಗುತ್ತೆ, ನಿಮಗೆ ಈ 6th ಸ್ಟ್ಯಾಂಡರ್ಡ್ ಈ ಟೆಕ್ಸ್ಟ್ ಬುಕ್ನ ನೀವು ಸ್ಟಡಿ ಮಾಡ್ತಿದ್ದಷ್ಟು ನಿಮಗೆ ಹೊಸ ಹೊಸ ಇಂಟ್ರೆಸ್ಟಿಂಗ್ ಐಡಿಯಾಸ್ಗಳು, ಹೊಸ ಹೊಸ ಐಡಿಯಾಗಳು ನಿಮಗೆ ಬರುತ್ತೆ. ಅಂದ್ರೆ ನಿಮ್ಮ ತಲೆಗೆ ಹೊಸ ಹೊಸ ಆಲೋಚನೆಗಳು ಉಂಟಾಗುತ್ತೆ. ನಿಮ್ಮಲ್ಲಿ ಹೆಚ್ಚೆಚ್ಚು ತಿಳ್ಕೊಳ್ಳುವಂತಹ ಜ್ಞಾನ ಬರುತ್ತೆ. ಡೂ ಸಮ್ ಥಾಟ್ provoking experiments and see how some of what we will find out is useful in our guess and guess what happens as we are and as we see do some thought provoking experiment and see how some of what we will find out is useful in daily life. ಈ ಪುಸ್ತಕವನ್ನ ನಾವು ಈ 6th ಸ್ಟ್ಯಾಂಡರ್ಡ್ ಈ ಬುಕ್ ವಿಜ್ಞಾನ ಪುಸ್ತಕ ಓದೋದ್ರಿಂದ ನಮ್ಗೇನು ಪ್ರವೋಕಿಂಗ್ ಎಕ್ಸ್ಪೆರಿಮೆಂಟ್, ಕೆಲವೊಂದು ಪ್ರಯೋಗಗಳನ್ನ ಮಾಡೋದಕ್ಕೆ ಪ್ರಚೋದನೆಯನ್ನ ಕೊಡುತ್ತೆ ಈ ಪುಸ್ತಕ. ಅಂದ್ರೆ ನಾವು ಹೊಸ ಹೊಸ ಎಕ್ಸ್ಪೆರಿಮೆಂಟ್ ನ ಮಾಡ್ಬೇಕು, ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ಬೇಕು ಎಂಬ ಪ್ರಚೋದನೆಯನ್ನ ಉಂಟು ಮಾಡುತ್ತಿದ್ದು. ಅಂಡ್ ಸಿ ಹೌ ಸಮ್ ಆಫ್ ವಾಟ್ ವಿ ವಿಲ್ ಫೈಂಡ್ ಔಟ್ ಯೂಸ್ಫುಲ್ ಇನ್ ಅವರ್. ಹಾಗೆ ಈ ಒಂದು ವಿಜ್ಞಾನದಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ನಮ್ಮ ಡೈಲಿ ಲೈಫಲ್ಲಿ, ನಮ್ಮ ಪ್ರತಿದಿನದ ನಮ್ಮ ದಿನಚರಿಯಲ್ಲಿ, ನಮ್ಮ ಜೀವನದಲ್ಲಿ, ಪ್ರತಿದಿನದ ನಮ್ಮ ಡೈಲಿ ಲೈಫಲ್ಲಿ ಈ ವಿಜ್ಞಾನದಿಂದ ನಮ್ಗೆ ಎಷ್ಟು ಉಪಯುಕ್ತ. ಈ ವಿಜ್ಞಾನ ಅನ್ನೋದು ನಮ್ಮ ಜೀವನಕ್ಕೆ, ನಮ್ಮ ಪ್ರತಿದಿನದ ಮತ್ತೆ ನಮ್ಮ ಜೀವನಕ್ಕೆ ಏನಾಗುತ್ತೆ, ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನ ನೀವು ಕಲ್ತ್ಕೊಳ್ತೀರಾ ಈ ಬುಕ್ನ ಸ್ಟಡಿ ಮಾಡೋದ್ರಿಂದ. ನಮ್ಮ ಜೀವನಕ್ಕೆ ಅಂದ್ರೆ ನಮ್ಮ ಲೈಫಿಗೆ ಈ ವಿಜ್ಞಾನ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ತಿಳಿಯುತ್ತೆ ಇದನ್ನ ಓದೋದ್ರಿಂದ. ಅಂಡ್ ಗೆಸ್ ವಾಟ್ ಹ್ಯಾಪನ್ಸ್ ಆಸ್ ವಿ ಡಿಸ್ಕವರ್ ಮೋರ್ ಅಂಡ್ ಮೋರ್. ಹಾಗಾದ್ರೆ ಅಂಡ್ ಗೆಸ್ ವಾಟ್ ಹ್ಯಾಪನ್ಸ್ ಆಸ್ ವಿ ಡಿಸ್ಕವರ್ ಮೋರ್ ಅಂಡ್, ಹೆಚ್ಚೆಚ್ಚು ನಾವು ಪ್ರಯೋಗಗಳನ್ನ, ಹೊಸ ಹೊಸ ಆವಿಷ್ಕಾರಗಳನ್ನ ಕಂಡುಹಿಡಿತಿದ್ದಾಗ ಏನಾಗುತ್ತೆ, ಅದರಿಂದ ಏನನ್ನ ಊಹಿಸ್ಬೋದು ನೀವು, ಏನು ತಿಳಿಯುತ್ತೆ ನಿಮ್ಗೆ. ವಿ ಸ್ಟಾರ್ಟ್ ರಿಯಲೈಸಿಂಗ್ ದಟ್ ದೀಸ್ ಐಡಿಯಾಸ್ ಆರ್ ಆಲ್ ಕೌಂಟೆಡ್. ಏನಾಗುತ್ತೆ, ವಿ ಸ್ಟಾರ್ಟ್ ರಿಯಲೈಸಿಂಗ್ ದಟ್ ದೀಸ್ ಐಡಿಯಾಸ್, ಅಂದ್ರೆ ಈ ಹೊಸ ಹೊಸ ಆಲೋಚನೆಗಳಿಂದ, ಈ ಐಡಿಯಾಗಳಿಂದ ಏನಾಗುತ್ತೆ, ನಮ್ಗೆ ರಿಯಲೈಸ್ ಆಗುತ್ತೆ. ಸ್ಟಾರ್ಟ್ ಟು ರಿಯಲೈಸಿಂಗ್ ಅಂದ್ರೆ ಯಾವ್ದು ತಪ್ಪು ಯಾವ್ದು ಸರಿ. ಈ ವಿಜ್ಞಾನವನ್ನ ನಾವು ಓದಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ರಿಯಲೈಸ್ ಆಗುತ್ತೆ, ನಮ್ಗೆ ತಿಳುವಳಿಕೆ ಬರುತ್ತೆ, ಹೊಸ ಹೊಸ ಆಲೋಚನೆಗಳಿಗೆ ನಮ್ಗೆ ದಾರಿ ಮಾಡಿಕೊಡುತ್ತೆ. ವಿ ವಿಲ್ ಸ್ಟಾರ್ಟ್ ಆಫ್ ಬೈ ಲುಕಿಂಗ್ ಅಟ್ ಅವರ್ ಓನ್ ಪ್ಲಾನೆಟ್ ಅರ್ತ್. ಹಾಗಾದ್ರೆ ನಾವು ಮೊಟ್ಟ ಮೊದಲ ಬಾರಿಗೆ ಯಾವುದ್ರ ಬಗ್ಗೆ ತಿಳಿತಾ ಹೋಗೋಣ, ನಮ್ಮ ಮನೆ ಅಂದ್ರೆ ನಮ್ಮ ಮನೆಯಲ್ಲಿರೋದು ಪ್ಲಾನೆಟ್ ಆಫ್ ದ ಅರ್ತ್, ಈ ಭೂಮಿ ಮೇಲೆ, ಈ ಭೂಮಿಯ ಗ್ರಹವಾದಂತಹ ಭೂಮಿಯೊಂದು ಗ್ರಹ. ಆ ಗ್ರಹ ಏನು ಅದರ ಬಗ್ಗೆ ನಾವು ಸ್ಟಾರ್ಟ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ, ಅಂದ್ರೆ ಪ್ರಾರಂಭಿಸೋಣ. ಇಟ್ ಈಸ್ ದ ಓನ್ಲಿ ಪ್ಲಾನೆಟ್ ವಿ ನೋ ದಟ್ ಸಪೋರ್ಟ್ಸ್ ಲೈಫ್ ಅಂಡ್ ಇಟ್ ಹ್ಯಾಸ್ ಆನ್ ಎನ್ವಿರಾನ್ಮೆಂಟ್. ನಮ್ಮೆಲ್ಲರಿಗೂ ಗೊತ್ತು ಭೂಮಿ ಒಂದು ಅದ್ಭುತವಾದಂತಹ ಪ್ಲಾನೆಟ್, ಅದ್ಭುತವಾದಂತಹ ಗ್ರಹ. ಯಾಕೆ ಹೇಳಿ, ಎಷ್ಟೇ ಇತರ ಗ್ರಹಗಳಿದ್ರು ಜೀವಿಸೋದಿಕ್ಕೆ, ಅಂದ್ರೆ ಜೀವಿಗಳು, ಅಂದ್ರೆ ಎಲ್ಲಾ ತರದ ಜೀವಿಗಳು, ಒಂದು ಜೀವಿ ಸಂಕುಲ ಇದೆ ಅಂದ್ರೆ ಅದು ಭೂಮಿಯಲ್ಲಿ ಮಾತ್ರ. ಭೂಮಿ ಅದಕ್ಕೆ ಅದ್ಭುತವಾದಂತಹ ಒಂದು ವಂಡರ್ಫುಲ್ ಪ್ಲಾನೆಟ್ ಅದು, ಅರ್ತ್ ಇಸ್. ಸೊ ಇಟ್ ಈಸ್ ದ ಓನ್ಲಿ ಪ್ಲಾನೆಟ್. ಭೂಮಿ ಮಾತ್ರ ಜೀವಿಗಳನ್ನು ಹೊಂದಿರುವಂತಹ ಏಕೈಕ ಗ್ರಹ. ಅಂಡ್ ಇಟ್ ಹ್ಯಾಸ್ ಅನ್ ಎನ್ವಿರಾನ್ಮೆಂಟ್ ದಟ್ ವಿ ಮಸ್ಟ್ ಪ್ರೊಟೆಕ್ಟ್. ಅದಲ್ಲದೆ ಈ ಭೂಮಿಯಲ್ಲಿ ಮಾತ್ರ ಪರಿಸರವನ್ನ ಪ್ರೊಟೆಕ್ಟ್ ಮಾಡುವಂತಹ, ಸಂರಕ್ಷಿಸುವಂತಹ ಒಂದು ಗುಣ ಇರುವಂತದ್ದು ಭೂಮಿಗೆ ಮಾತ್ರ. ಪ್ರಕೃತಿಯನ್ನ, ಎನ್ವಿರಾನ್ಮೆಂಟ್ ನ ಪ್ರೊಟೆಕ್ಟ್ ಮಾಡುವಂತಹ, ಅದನ್ನು ಸಪೋರ್ಟ್ ಮಾಡುವಂತಹ ಒಂದು ಸೌಕರ್ಯ
ಅದಕ್ಕೆ ಬೇಕಾದಂತಹ ಎಲ್ಲಾ ಪ್ರಕೃತಿ ಅನುಕೂಲಗಳು ಭೂಮಿಯಲ್ಲಿ ಮಾತ್ರ ಇರುವಂತದ್ದು. ದೇರ್ ಈಸ್ ಆನ್ ಅಮೇಸಿಂಗ್ ವೆರೈಟಿ ಆಫ್ ಲೈಫ್ ಆನ್ ಅರ್ತ್. ಅದಲ್ಲದೇನು ಭೂಮಿಯಲ್ಲಿ ಅಮೇಸಿಂಗ್ ವೆರೈಟಿ, ವಿವಿಧ ರೀತಿಯ ಅಮೇಸಿಂಗ್ ಅದ್ಭುತವಾದಂತಹ ವೆರೈಟೀಸ್ ಆಫ್ ಜೀವ ವೈವಿಧ್ಯಗಳು ಇದೆ. Plants and animals that have managed to survive and thrive in different regions on this planet. ಈ ಭೂಮಿ ಮೇಲೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಒಂದೊಂದು ಜಾಗದಲ್ಲೂ ವಿವಿಧ ರೀತಿಯ ಸಸ್ಯಗಳು, ಪ್ರಾಣಿಗಳು ತಮ್ಮನ್ನ ತಾವು ಸರ್ವೈವ್ ಮಾಡ್ಕೊಂಡಿದೆ. ಅಂದ್ರೆ ಅವು ಜೀವಿಸಲು ಯೋಗ್ಯವಾದಂತಹ ಪ್ರದೇಶಗಳಲ್ಲಿ ಭೂಮಿಯಲ್ಲಿ ವಿವಿಧ ರೀತಿಯ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ. ನಾವು ಕೇಳೇ ಇರಲ್ಲ, ನೋಡೇ ಇರಲ್ಲ. ಈಗ ನಾವು ಯಾವುದೋ ಒಂದು ಕೊಡಗಿಗೆ ಹೋಗ್ತೀವಿ, ಅಲ್ಲೇ ಒಂಥರ ಕಾಫಿ, ಜರಿ ಸಸ್ಯಗಳು ಆ ಥರ ಎಲ್ಲ ಬರುತ್ತೆ. ಇನ್ನು ನಾವು ಡೆಸರ್ಟ್ಗೆ ಹೋದ್ರೆ ಅಲ್ಲಿ ಕ್ಯಾಕ್ಟಸ್ಸು, ಮುಳ್ಳಿನ ಗಿಡಗಳು ಆ ಥರ ಇರುತ್ತೆ. ಅಂದರೆ ಭೂಮಿ ಮೇಲೆ ಎಷ್ಟು ಥರದ ವಾತಾವರಣ ಇದೆಯೋ ಅಲ್ಲೆಲ್ಲವೂ ವಿವಿಧ ರೀತಿಯ ವೆರೈಟೀಸ್ ಆಫ್ ಅನೇಕ ರೀತಿಯ ಸಸ್ಯವರ್ಗ, ಪ್ರಾಣಿ ವರ್ಗಗಳೆಲ್ಲವೂ ಈ ಭೂಮಿಯಲ್ಲಿ ವಾಸವಾಗಿದೆ. ಯು ಮೈಟ್ ಹ್ಯಾವ್ ಸೀನ್ ಎ ಸೀಡ್ ಗ್ರೋನ್ ಇನ್ ಟು ಎ ಪ್ಲಾನೆಟ್. ನಿಮ್ಮೆಲ್ಲರಿಗೂ ಗೊತ್ತು, ಈ ಪ್ಲಾಂಟ್ ಯಾವುದೇ ಒಂದು ಬೀಜ, ಸೀಡ್ ಬೆಳಿಬೇಕು ಅಂದ್ರೆ ಒಂದು ಸಸ್ಯ ಹುಟ್ಟುತ್ತೆ, ಒಂದು ಸಸ್ಯ ಬೆಳೆಯುತ್ತೆ ಅಂದ್ರೆ ಅದು ಒಂದು ಬೀಜದಿಂದ ಗ್ರೋತ್ ಆಗುತ್ತೆ, ಬೆಳವಣಿಗೆನ ಹೊಂದುತ್ತೆ. ಎ ಕ್ಯಾಟರ್ಪಿಲ್ಲರ್ ಟ್ರಾನ್ಸ್ಫಾರ್ಮ್ ಇಂಟು ಎ ಬ್ಯೂಟಿಫುಲ್ ಬಟರ್ಫ್ಲೈ. ಅದೇ ರೀತಿ ಒಂದು ಕಂಬಳಿ ಹುಳು ಚಿಟ್ಟೆಯಾಗಿ ಬದಲಾಗುತ್ತೆ. ಅಂಡ್ ಮೆನಿ ಮೋರ್ ಸಚ್ ಅಬ್ಸರ್ವೇಷನ್. ಈ ರೀತಿಯ ಅನೇಕ ವೀಕ್ಷಣೆಗಳು. ಹೌ ಡು ವಿ ಸಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಗ್ರೋ. ಹಾಗಾದ್ರೆ ನಾವು ಈ ಒಂದು ಲೆಸನ್ ಅಲ್ಲಿ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಹೇಗೆ ಬೆಳವಣಿಗೆಯನ್ನು ಹೊಂದುತ್ತೆ, ಹೇಗೆ ಗ್ರೋ ಆಗುತ್ತೆ, ಅವು ಯಾವ ರೀತಿ ಬೆಳೆಯುತ್ತೆ, ಈ ಭೂಮಿ ಮೇಲೆ ಸಸ್ಯಗಳ ಮತ್ತೆ ಪ್ರಾಣಿಗಳ ಬೆಳವಣಿಗೆ ಹೇಗಿರುತ್ತೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಸಿಲ್ಕ್ ವರ್ಮ್, ಕಂಬಳಿ ಹುಳು. ಇದು ಒಂದು ಬೀಜದಿಂದ ಸಸಿ ಬೆಳಿತಿರುವಂಥದ್ದು, ಗ್ರೋ ಆಗ್ತಿರ್ತಕ್ಕಂಥದ್ದು. ಬೀಜದಿಂದ ಸಸ್ಯ ಹೇಗೆ ಹುಟ್ಟುತ್ತೆ ಅಂತೇಳಿ. ಹಾಗೆ ಪ್ರಾಣಿಗಳು, ಅದರ ಮರಿ, ಹಸುವಿನ ಒಂದು ಮರಿಗೆ ಜನ್ಮ ನೀಡಿರ್ತಕ್ಕಂಥದ್ದು. ಈ ರೀತಿ ಸಸ್ಯಗಳು ಮತ್ತು ಪ್ರಾಣಿಗಳು ಇರುವಂಥದ್ದು. ಅಫ್ಕೋರ್ಸ್ ಟು ಗ್ರೋ ವಿ ನೀಡ್ ಫುಡ್ ಟು ಈಟ್. ಅದಲ್ಲದೆ ಯಾವುದೇ ಒಂದು ಸಸ್ಯಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು ಅಥವಾ ಯಾವುದೇ ರೀತಿಯ ಜೀವಿಗಳಿರಲಿ, ಆಲ್ ಲಿವಿಂಗ್ ಆರ್ಗಾನಿಸಮ್, ಎಲ್ಲ ರೀತಿಯ ಜೀವಿಗಳು ಬೆಳವಣಿಗೆಯನ್ನು ಹೊಂದಬೇಕು, ಬೆಳಿಬೇಕು, ಜೀವಂತವಾಗಿರ್ಬೇಕು ಅಂದ್ರೆ ಮುಖ್ಯವಾಗಿ ಏನ್ ಬೇಕು? ಫುಡ್ ಅಲ್ವಾ? ಆಹಾರ ಅನ್ನೋದು ಎಲ್ಲಾ ಜೀವಿಗಳಿಗೂ ತುಂಬಾ ಅವಶ್ಯಕ. And especially in a large and diverse country like India, food is so fascinating. ಬೇರೆ ಇತರ ದೇಶಗಳಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ಭಾರತದಂತಹ ಅದ್ಭುತವಾದ ದೇಶ, ಕಂಟ್ರಿ, ನಮ್ಮ ಭಾರತದಂತಹ ಅದ್ಭುತವಾದ ದೇಶದಲ್ಲಿ ವಿವಿಧ ರೀತಿಯ ವೈವಿಧ್ಯಮಯವಾದ ರುಚಿಕರವಾದ ಫುಡ್ ಅಲ್ವಾ, ಅಡಿಗೆ ಅಥವಾ ಆಹಾರ ಲಭ್ಯವಿದೆ ಅಲ್ವಾ. ನಮ್ಮ ಭಾರತದಲ್ಲಿರುವಷ್ಟು ವೆರೈಟೀಸ್ ಆಫ್ ಫುಡ್, ವೈವಿಧ್ಯಮಯವಾದ ರುಚಿಯಾದಂತ ಆಹಾರ ಪ್ರಪಂಚದ ಯಾವ ಭಾಗದಲ್ಲೂ ಸಿಗಲ್ಲ. ಆಯ್ತಾ? ಅಕ್ರಾಸ್ ದ ಕಂಟ್ರಿ, ಇತರ ಯಾವುದೇ ದೇಶಗಳಿಗೆ ಹೋಲಿಸ್ಕೊಂಡ್ರು ನಮ್ಮ ಭಾರತದಲ್ಲಿರುವಂತಹ ವೈವಿಧ್ಯಮಯವಾದಂತಹ ಫುಡ್ ಇಲ್ಲ. ವಿ ಹ್ಯಾವ್ ಡಿಫ್ರೆಂಟ್ cuisines with their many tasty dishes. ಹಾಗೆ ನಮಗೆ ಬೇರೆ ಬೇರೆ ರೀತಿಯ ರುಚಿಯಾದಂತಹ ಅನೇಕ ವಿವಿಧ ಬಗೆಯ ಆಹಾರಗಳು ನಮ್ಮ ದೇಶದಲ್ಲಿ ಇದೆ. ಟೇಸ್ಟಿ ಡಿಶಸ್, ರುಚಿಯಾದಂತಹ ಅಡಿಗೆಗಳಿದೆ, ಫುಡ್ ಅಂದ್ರೆ ಆಹಾರ ಇದೆ. ವಾಟ್ ಆರ್ ದೇ ಮೇಡ್ ಆಫ್? ಹಾಗಾದ್ರೆ ಆ ವಿವಿಧ ರೀತಿಯ ವೈವಿಧ್ಯಮಯವಾದಂತಹ ಈ ರೀತಿ ವೆರೈಟೀಸ್ ಆಫ್ ಫುಡ್, ರೋಟಿ ಇದೆ, ಪಡ್ಡು ಇದೆ, ದೋಸೆ ಇದೆ, ಇಡ್ಲಿ ಇದೆ, ಪೊಂಗಲ್ ಇದೆ, ಎಷ್ಟು ವೆರೈಟೀಸ್ ಆಫ್ ಫುಡ್ ಇದೆ, ವೆಜ್ ನಾನ್ ವೆಜ್ ಎರಡೂ. ಹಾಗಾದ್ರೆ ಎಲ್ಲ ಆಹಾರಗಳು ಹೇಗೆ, ಯಾವುದರಿಂದ ಮಾಡಲ್ಪಟ್ಟಿದೆ? ಹೌ ಡು ವಿ ಫೈಂಡ್ ಔಟ್? ಹೇಗೆ ಕಂಡುಹಿಡಿಯೋದು ಇದು ಈ ಫುಡ್ ಎಲ್ಲವೂ ವೆರೈಟೀಸ್ ಆಫ್ ಫುಡ್? ಈ ರಾಗಿ ಮುದ್ದೆ ಇರ್ಬೋದು, ಅದು ಯಾವ್ದ್ರಿಂದ ಸಿಗುತ್ತೆ? ಇಡ್ಲಿ, ದೋಸೆ, ಪೊಂಗಲ್ಲು, ಚಪಾತಿ, ರೊಟ್ಟಿ, ಇದೆಲ್ಲವೂ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಮತ್ತೆ ಅದೆಲ್ಲ ಯಾವ್ದ್ರಿಂದ ಸಿಗುತ್ತೆ ನಮ್ಗೆ? ಪ್ಲಾಂಟ್ ಇಂದ ಸಿಗುತ್ತೋ, ಅನಿಮಲ್ಸ್ ಇಂದ ಸಿಗುತ್ತೋ ಅಂತೇಳಿ. ಆಯ್ತಾ? ಸೊ along with food we need water to survive. ಹಾಗೆ ಆಹಾರ ನಮ್ಮ ಬೆಳವಣಿಗೆಗೆ ಎಷ್ಟು ಮುಖ್ಯನೋ ನೀರು ಸಹ ನಮಗೆ ಅಷ್ಟೇ ಅವಶ್ಯಕವಾಗಿದೆ. ನೀರಿಲ್ಲದೆ ಹೋದ್ರೆ ಯಾವುದೇ ಬೆಳೆನೂ ಬೆಳೆಯೋಕ್ಕಾಗಲ್ಲ. ಬೆಳೆ ಬೆಳೆದಿದ್ದನ್ನ ಊಟನೂ ಮಾಡೋಕ್ಕಾಗಲ್ಲ. ಮತ್ತೆ ಪ್ರೈಮರಿ ಗಾಳಿ ನಂತರ ಮನುಷ್ಯನಿಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿರೋದು ನೀರೇ. ನೀರಿಲ್ಲದೆ ಹೋದ್ರೆ ಬದುಕೋಕೆ ಸಾಧ್ಯ ಇಲ್ಲ. ಫುಡ್ ಇಲ್ಲದೆ ಹೋದ್ರೂ ಒನ್ ಡೇ ಇರ್ಬೋದು, ನೀರು ಬೇಕೇ ಬೇಕು.
ವಾಟರ್ ಇಸ್ ಸಚ್ ಎ ಡಿಲೈಟ್ಫುಲ್ ಸಬ್ಸ್ಟೆನ್ಸಸ್. ಇದೊಂದು ನೀರು ಅನ್ನೋದು ಒಂದು ಅದ್ಭುತವಾದಂತಹ ಒಂದು ವಸ್ತು. ಹ್ಯಾವ್ ಯು ಎವರ್ ಜಂಪ್ಡ್ ಇನ್ ಎ puddle ವ್ಯಾನ್ ಇಟ್ ರೈನ್. ನೀವು ಎಂದಾದರೂ ಮಳೆಯಲ್ಲಿ ಜಿಗಿದಾಡಿದ್ದೀರಾ, ಮಳೆಯಲ್ಲಿ ಕುಣಿದಾಡಿದ್ದೀರಾ, ಮಳೆ ನೀರು ಬರುತ್ತಲ್ಲ, ಜೋರಾಗಿ ಮಳೆ ಬರುತ್ತಲ್ಲ, ಅದೆಲ್ಲ ನಿಂತಿರುತ್ತೆ, ಅದ್ರ ಜೊತೆ ಆಟ ಆಡಿದ್ದೀರಾ? ಡು ಯು ಎವರ್ ವಂಡರ್ ವೈ ಆ್ಯಂಡ್ ಹೌ ಇಟ್ ರೈನ್ಸ್? ಹಾಗಾದರೆ ಮಳೆ ಯಾಕೆ ಬರುತ್ತೆ, ಅದು ಹೇಗೆ ಬರುತ್ತೆ, ಅದ್ರ ಬಗ್ಗೆ ಯಾವತ್ತಾರು ನೀವು ಯೋಚನೆ ಮಾಡಿದ್ದೀರಾ? ಆ ಒಂದು ಅದ್ಭುತವಾದಂತಹ ಮಳೆ ಬರುವಿಕೆಯನ್ನು, ಅಂದರೆ ಮಳೆ ಬರೋದೇ ಒಂದು ಅದ್ಭುತವಾದಂಥ ಪ್ರಕ್ರಿಯೆ, ಅದೊಂದು ವಂಡರ್ ಇದ್ದಾಗಲೇ. ಭೂಮಿ ಮೇಲೆ ಮಳೆ ಬರಲಿಲ್ಲ ಅಂದರೆ ಯಾವ ಜೀವ ಸಂಕುಲಗಳು ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮಳೆ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಆ ಮಳೆ ಬಂದರೆ ನೀವು ಹೇಗೆ ಎಂಜಾಯ್ ಮಾಡಿದ್ದೀರಾ, ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಹ್ಯಾವ್ ಯು ನೋಟಿಸ್ಡ್ ದಟ್ ವಾಟರ್ ಫ್ರೀಸಸ್ ಆ್ಯಂಡ್ ಬಿಕಮ್ಸ್ ಐಸ್? ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ನೀರನ್ನು ಏನು ಫ್ರೀಸ್, ಅದನ್ನು ತುಂಬ ತಂಪು ಮಾಡಿದ್ರೆ ಅದು ಮಂಜುಗೆಡ್ಡೆ ಆಗುತ್ತೆ, ಫ್ರೀಸ್ ಆಗುತ್ತೆ. ಆ್ಯಂಡ್ ಬಿಕಮ್ಸ್ ಐಸ್ ಅಂದರೆ ತುಂಬ ತಂಪುಗೊಳಿಸಿದರೆ ನೀರನ್ನು ಫ್ರೀಸ್ ಮಾಡಿದ್ರೆ ಬಿಕಮ್ಸ್ ಐಸ್, ಮಂಜುಗೆಡ್ಡೆ ಆಗುತ್ತೆ. ವೆನ್ ವಿ ಕೂಲ್ ಇಟ್ ಆ್ಯಂಡ್ ಬಾಯ್ಲ್ಸ್ ಆ್ಯಂಡ್ ಬಿಕಮ್ಸ್ ಸ್ಟೀಮ್. ಅದೇ ಮಂಜುಗೆಡ್ಡೆಯನ್ನು ತಂಪುಗೊಳಿಸಿ ಅದನ್ನು ಬಾಯ್ಲ್, ಕುದಿಸಿದ್ರೆ ಏನಾಗುತ್ತೆ, ಸ್ಟೀಮ್, ಹಬೆಯಾಗಿ ಪರಿವರ್ತನೆ ಆಗುತ್ತೆ. ವೆನ್ ವಿ ಹೀಟ್ ಇಟ್, ಅದನ್ನು ಕಾಯಿಸಿದಾಗ, ಬಿಸಿ ಮಾಡಿದಾಗ ಮಂಜುಗೆಡ್ಡೆಯನ್ನು ತಂಪುಗೊಳಿಸಿ ಅದು ಹಬೆಯಾಗಿ ಪರಿವರ್ತನೆ ಆಗುತ್ತೆ. ಡು ಯು ಎಂಜಾಯ್ ಡ್ರಿಂಕಿಂಗ್ ಕೂಲ್ ವಾಟರ್ ಇನ್ ದ ಸಮ್ಮರ್? ಅಂದರೆ ಬೇಸಿಗೆ ಕಾಲದಲ್ಲಿ ನೀವು ತಂಪು ನೀರನ್ನು ಕುಡಿದಿರುವ ಅನುಭವ ಇದೆಯಾ ನಿಮಗೆ? ತುಂಬ ಬಿಸಿಲಲ್ಲಿ ಕೋಲ್ಡ್ ವಾಟರ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವ ಅದನ್ನು ಕುಡಿತಾ ಇದ್ರೆ, ಅಲ್ವಾ? ಸೊ ಶವರಿಂಗ್ ವಿತ್ ವಾರ್ಮ್ ವಾಟರ್ ಇನ್ ದ ವಿಂಟರ್. ಹಾಗೆ ಚಳಿಗಾಲದಲ್ಲಿ ಬೆಚ್ಚನೆಯ ಬಿಸಿ ನೀರಿನ ಸ್ನಾನ ಮಾಡಿರುವ ನೆನಪಿದೆಯೇ? ಹೌ ಡು ವಿ ಅಂಡರ್ಸ್ಟ್ಯಾಂಡ್ ಹಾಟ್ ಆ್ಯಂಡ್ ಕೂಲ್? ಹಾಗಾದರೆ ಯಾವುದೇ ಒಂದು ವಸ್ತು, ಅಂದರೆ ನೀರಿರ್ಬೋದು ಅಥವಾ ಏನೇ ಇರ್ಬೋದು, ಅದು ಬಿಸಿ ಅಥವಾ ತಂಪು ಅಂತೇಳಿ ಹೇಗೆ ನೀವು ಅರ್ಥ ಮಾಡ್ಕೊಳ್ತೀರಾ? ವೆದರ್ ಇಟ್ ಈಸ್ ವಾಟರ್ ಆರ್ ಅವರ್ ಓನ್ ಬಾಡಿ. ಅದು ನೀರಿರ್ಬೋದು ಅಥವಾ ನಮ್ಮ ದೇಹದ ತಾಪಮಾನವನ್ನೇ ಇರ್ಬೋದು. ನಮ್ಮ ದೇಹ ತಣ್ಣಗಿದೆ ಅಥವಾ ಬಿಸಿ ಇದೆ, ಬೆಚ್ಚಗಿದೆ ಅಂತೇಳಿ ನಾವು ಹೇಗೆ, ನೀವುಗಳು ಹೇಗೆ ತಿಳ್ಕೊತೀರಾ, ಅದನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ? ವಿ ಹ್ಯಾವ್ ಫೀವರ್, ಒಂದು ವೇಳೆ ನಮಗೆ ಜ್ವರ ಬಂದಿದೆ ಅಂದ್ಕೊಳ್ಳಿ. ಫೈಂಡಿಂಗ್ ಔಟ್ ಹೌ ಹಾಟ್ ಸಮಥಿಂಗ್ ಈಸ್ ಕ್ಯಾನ್ ಬಿ ಇಂಪಾರ್ಟೆಂಟ್. ನಮಗೆ ಈಗ ಒಂದು ವೇಳೆ ಜ್ವರ ಬಂದಿದೆ ಅಂದರೆ ನಮ್ಮ ದೇಹ ಅದು ಬಿಸಿಯಾಗಿದೆ, ನಮ್ಮ ದೇಹ ಹಾಟ್ ಆಗಿದೆ ಅಂತೇಳಿ ನಾವು ಹೇಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಹೇಗೆ ನಾವು ಅದರ ಮಹತ್ವವನ್ನು, ಬಿಸಿ ಅಥವಾ ತಂಪು ಇದರ ಮಹತ್ವದ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಆಯಿತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ. ಆ್ಯಂಡ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ 2-3 ಟೈಮು. ಅರ್ಥ ಆಗಲಿಲ್ಲ ಅಂದರೆ ಆಡಿಯೋನ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿದ್ರೆ ಸೈನ್ಸಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ, ಆಯಿತಾ? ಮತ್ತು ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಆದಷ್ಟು ನೀವೇನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 6th 7th ಎಲ್ಲ ಕ್ಲಾಸಸ್ ಸಿಗುತ್ತೆ. ಆ್ಯಂಡ್ ಎಲ್ಲ ಲೆಸನ್ಸ್ ವೀಡಿಯೋಸು ನಿಮಗೆ ಸಿಗುತ್ತೆ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಆದಷ್ಟು ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ಕೊಡ್ತೀನಿ. ಆ್ಯಂಡ್ ಲೆಸನ್ ಲಾಸ್ಟಲ್ಲಿ ನಿಮಗೆ ಈ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಲ್ವ್ ಮಾಡಿದ್ರೆ ಸಿಗುತ್ತೆ. ಓಕೆನಾ? ನೋಟ್ಸ್ ಮಾಡ್ಕೊಳ್ಳಿ. Write a short note on science is like a puzzle. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸೈನ್ಸ್ ಎಂಬುದು, ವಿಜ್ಞಾನ ಎಂಬುದು ಒಂದು ಒಗಟಿನಂತೆ ಹೇಗೆ ಎಂಬುದು ಇದರಲ್ಲಿ ಪಾಯಿಂಟ್ಸ್ ತೆಗೀರಿ. ಸೈನ್ಸ್ ಇಸ್ ಲೈಕ್ ಎ ಪಜಲ್ ಅಂತ ಇದೆಯಲ್ಲ, ಅಂದರೆ ಎವ್ರಿ ನ್ಯೂ ಡಿಸ್ಕಸಿವ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಅಂದರೆ ದೇರ್ ಈಸ್ ಎ ನೋ ಲಿಮಿಟ್ಸ್, ಇಲ್ಲಿಂದ ಆನ್ಸರ್ ಸಿಗುತ್ತೆ ನಿಮಗೆ. ಇಲ್ಲಿಂದ ಪಾಯಿಂಟ್ಸ್ ಮಾಡಿ ಅರ್ಥ ಮಾಡ್ಕೊಂಡು ಬರೀರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, write a short note on ಅವರ್ ಪ್ಲಾನೆಟ್ ಅರ್ತ್, ನಮ್ಮ ಗ್ರಹವಾದಂತಹ ಭೂಮಿ, ಇದರ ಬಗ್ಗೆ ಒಂದು ಶಾರ್ಟ್ ನೋಟ್ನ ಬರೀರಿ. ಅದು ಅಂದರೆ ಅರ್ತ್, ಭೂಮಿ ಹೇಗಿದೆ, ಅದರಲ್ಲಿ ಏನೇನೆಲ್ಲ ಜೀವಿಗಳಿದೆ, ಅದೆಷ್ಟು ಇಂಪಾರ್ಟೆಂಟ್ ನಮಗೆ ಅಂತ. ಅಂದರೆ ಅರ್ತ್ ಅಂದರೆ ಪ್ಲಾನೆಟ್ ಎಲ್ಲ ಸಪೋರ್ಟ್ ಮಾಡುತ್ತೆ ಎಲ್ಲ ಜೀವಿಗಳಿಗೆ, ಲೈಫ್ಗೆ. ಆ್ಯಂಡ್ ಎನ್ವಿರಾನ್ಮೆಂಟ್ ಮಸ್ಟ್ ಪ್ರೊಟೆಕ್ಟ್ ಮಾಡುತ್ತೆ, ವಾತಾವರಣನ ರಕ್ಷಿಸುತ್ತೆ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇದೆ, ಇದನ್ನು ಪಾಯಿಂಟ್ಸ್ ಥರ ಬರೀರಿ. ಅಮೇಝಿಂಗ್ ವೆರೈಟೀಸ್ ಆಫ್ ಲೈಫ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇದೆ, ಇದನ್ನೆಲ್ಲ ಬರೀಬೋದು ನೀವು. ವೈ ವಿ ನೀಡ್ ಫುಡ್ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಎಲ್ಲ ಜೀವಿಗಳಿಗೂ ಆಹಾರ
ಯಾಕೆ ಅವಶ್ಯಕ ಅಂತ. ಯಾಕೆ ಹೇಳಿ? ಗ್ರೋ. ಟು ಗ್ರೋ ವಿ ನೀಡ್ ಫುಡ್ ಟು ಈಟ್, ಎಸ್ಪೆಷಲಿ. ಇದು ಒಂದೇ ವರ್ಡ್, ಆನ್ಸರ್ ಇಷ್ಟೇ ಆ್ಯಕ್ಚುಲಿ. ಬಟ್ ವೈ ವಿ ನೀಡ್ ಫುಡ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್, ಯಾಕೆ ಅಂತೇಳಿ. ಎಕ್ಸ್ಪ್ಲೈನ್ ದ ಅಮೇಝಿಂಗ್ ಫೀಚರ್ಸ್ ಆಫ್ ವಾಟರ್. ಅಮೇಝಿಂಗ್ ಫೀಚರ್ಸ್, ನೀರಿನ ಅದ್ಭುತ ಗುಣಲಕ್ಷಣಗಳು ಯಾವ್ದ್ಯಾವುದು ಅಂತ ಬರೀರಿ. ಅಂದರೆ ಇದೇನೆ, ಇಲ್ಲಿಂದ ಬರಿಬೇಕು ನೀವು. ವಾಟರ್, ಇಲ್ಲಿಂದ ವಾಟರ್ ಫ್ರೀಸ್, ಅದನ್ನು ಫ್ರೀಸ್ಗಿಟ್ರೆ ಐಸ್ ಆಗುತ್ತೆ, ಆ್ಯಂಡ್ ಬಾಯ್ಲ್ ಮಾಡಿದ್ರೆ ಇದಾಗುತ್ತೆ. ಇದು ಅಮೇಝಿಂಗ್ ಫೀಚರ್ಸ್, ಇದು ಅದನ್ನು ಬರೀರಿ ಇಲ್ಲಿವರೆಗೆ. ಇಲ್ಲ ಇಲ್ಲಿವರೆಗೆ ಬರೀರಿ. ಆ್ಯಂಡ್ ನೆಕ್ಸ್ಟ್ ಇಷ್ಟರಲ್ಲಿ ಇದಿಷ್ಟು ವಿತ್ ಹೋಮ್ವರ್ಕ್ ಕ್ವಶನ್ಸು. ಆದಷ್ಟು ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನು ಅಡಿಷನ್ ಕ್ವಶನ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ. ನೋಟ್ಸಲ್ಲಿ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್, ನಿಮ್ಮ ಸ್ಕೂಲ್ ಟೆಸ್ಟ್ಗಳಲ್ಲಿ ಟೆಕ್ಸ್ಟ್ ಬುಕ್ ಮಧ್ಯೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಟ್ಟರೆ ಯೂಸ್ ಆಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.